ಮೇಯರ್ ಮುತ್ತಣ್ಣದ ಬಗ್ಗೆ ನಾನು ಹೇಳ್ತಾ ಇದ್ದೆ. ದ್ವಾರಕೀಶ್ ಅವರು ಎಷ್ಟು ಜಾಣ ಅಂತ ಹೇಳಿದ್ರೆ, ನಾವು ರಾಜ್ಕುಮಾರ್ ಇಟ್ಕೊಂಡು ಈ ಸಿನಿಮಾ ಮಾಡ್ತಾ ಇದ್ದೀವಿ, ಏನೇನು ಕಮರ್ಷಿಯಲ್ ಪಾಯಿಂಟ್ಸ್ ಬೇಕು ಬಹಳ ತಿಳ್ಕೊಂಡಿದ್ದಾನೆ ಅವನು. ಹೆಚ್ಚು ಕಮ್ಮಿ ರಾಜ್ಕುಮಾರ್ಗೆ ಫ್ರೆಂಡ್ ಆಗಿರೋಂಗೆ ಡೈರೆಕ್ಟ್ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಪಿಕ್ಚರ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು. ಆಮೇಲೆ ರಿಲೀಸ್ ಆಯಿತು. ರಿಲೀಸ್ ಆದಮೇಲೆ ಒಳ್ಳೆ ಲಾಭನೂ ಬಂತು. ಆ ಲಾಭನ ನಾವು ಅದನ್ನು ಅನುಭವಿಸೋಕ್ಕಾಗಲಿಲ್ಲ. ಅದು ಸಿಗದೆ ಕೊನೆಗೆ ಏನಾಗೋಯ್ತು ಅಂದರೆ, ಒಂದು ರೀತಿಯಲ್ಲಿ ದ್ವಾರಕೀಶ್ಗೆ ಅದು ಕನ್ನಡಿಯ ಗಂಟು ಥರ ಆಗೋಯ್ತು. ನೂರೊಂದು ನೆನಪು. ಹೋದ ಎಪಿಸೋಡಲ್ಲಿ ಮೇಯರ್ ಮುತ್ತಣ್ಣದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇನ್ನೂ ಒಂದು ಸ್ವಲ್ಪ ಹೇಳಬೇಕು ಅನ್ನಿಸ್ತು. ಆದ್ದರಿಂದ ಇವತ್ತು ಪುನಃ ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊಂಚ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕೆಂದರೆ ಹಿಂದೆ ನೀವು ಸಿನಿಮಾ ನೋಡೇ ಇರ್ತೀರ, ಅದೊಂಚೂರು ಚೆನ್ನಾಗಿರೋದನ್ನ ಒಂಚೂರು ಜ್ಞಾಪಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಲೈಕ್ಗಳು ಅದು ಎಲ್ಲನೂ ಜಾಸ್ತಿ ಶೇರ್ ಮಾಡ್ತೀರ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಆ ಮೇಯರ್ ಮುತ್ತಣ್ಣದಲ್ಲಿ ಒಂದು ದೃಶ್ಯ ಬಹಳ ಚೆನ್ನಾಗಿದೆ. ಇಬ್ಬರು ಹಳ್ಳಿಯವರು. ಇವನು ಅಫ್ಕೋರ್ಸ್ ನಮ್ಮ ಹೀರೋ ಸರ್ ರಾಜ್ಕುಮಾರ್ ಸರ್ ಮುತ್ತಣ್ಣ, ಅವನು ಹಳ್ಳಿಯಿಂದ ಬಂದವನು. ಏನೋ ಒಂದು ತಪ್ಪಾಗಿದ್ದಕ್ಕೆ ಅವ್ರು ಮಾಡದೇ ಇರೋ ತಪ್ಪನ್ನು ಒಪ್ಕೊಂಡಿದ್ದಕ್ಕೋಸ್ಕರ ಬಂದ್ಬಿಡ್ತಾರೆ. ಬಂದು ನಾನು ಹೇಳಿದ್ದೆ, ಎಲ್ಲಿ ಬಂದು ಇರೋದು ಅಂತ ಗೊತ್ತಾಗಲ್ಲ. ಬೆಂಗಳೂರು ಕಟ್ಟದ ಕೆಂಪೇಗೌಡನ ಸ್ಟ್ಯಾಚು ಕೆಳಗಡೆ ಮಲಗಿರ್ತಾರೆ. ಹಿಂಗೂ ಮಾಡಿ ದ್ವಾರಕೀಶ್ ಸ್ನೇಹ ಆಗತ್ತೆ. ದ್ವಾರಕೀಶ್ ಸ್ನೇಹ ಆದರೆ ಹೆಂಗೆ ಅಂತ ಹೇಳಿದ್ರೆ, ಬಹುಶಃ ಆ ಚಿತ್ರದಲ್ಲಿ ದ್ವಾರಕೀಶ್ನ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ರಾಜ್ಕುಮಾರ್ಗೆ ಫ್ರೆಂಡ್ ಆಗಿರೋಂಗೆ ಡೈರೆಕ್ಟ್ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ, ದ್ವಾರಕೀಶ್ಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಿದ್ದು ಮೇಯರ್ ಮುತ್ತಣ್ಣ ಪ್ರೊಡ್ಯೂಸ್ ಮಾಡೋಕ್ಕೆ ಬಂದರು, ಅದು ಸರಿ. ಅದನ್ನು ಡೈರೆಕ್ಷನ್ನು ಸಿದ್ಲಿಂಗಯ್ಯನವ್ರು ಕೊಟ್ಟು, ಸಿದ್ಲಿಂಗಯ್ಯನವರು ಆ ರಾಜ್ಕುಮಾರ್ ಫ್ಯಾಮಿಲಿಗೂ ವರ್ಧನ್ ಅವ್ರಿಗೂ ಬಹಳ ಬೇಕಾದವರಾದ್ದರಿಂದ ಸಿದ್ಲಿಂಗಣ್ಣವರು, ನಾವು ಸಿದ್ಲಿಂಗಯ್ಯ ಅನ್ನಲ್ಲ, ನಾವೆಲ್ಲ ಸಿದ್ಲಿಂಗಣ್ಣ ಅವ್ರು ಒಂದು ಚೂರು ಅವ್ರಿಗೊಂದು ಸ್ವಲ್ಪ ರೋಲ್ಗಳನ್ನೇ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ. ಏನಂತ ಒಂದು ಪರ್ಟಿಕ್ಯುಲರ್ ಏನಾಗುತ್ತೆ ಅಂದರೆ, ಏನೇನೋ ಮಾಡ್ತಾರೆ, ಕೆಲಸ ಹುಡುಕ್ತಾರೆ ಅಂತಾರೆ, ಊಟ ಸಿಗಲ್ಲ, ಏನಿಲ್ಲ, ಹೊಟ್ಟೆ ಹಸು ಇಬ್ಬರು ಮಲ್ಕೊಂಡ್ಬಿಡ್ತಾರೆ. ಗುಡಿಸ್ಲದು ಮಾಡಿಕೊಂಡ್ರೆ ರಾಜ್ಕುಮಾರ್ ಮುತ್ತಣ್ಣ ಮಲಗಿರ್ತಾರೆ, ಈ ಕಡೆ ತಿರುಗಿರ್ತಾರೆ. ಇವನು ನೋಡ್ತಾನೆ, ಅವ್ರಿಗೆ ಸುಸ್ತಾಗೋಗ್ಬಿಟ್ಟಿರುತ್ತೆ, ನಿದ್ದೆ ಮಾಡ್ತಾ ಇರ್ತಾರೆ. ಇವನು ನೋಡಿದ್ರೆ ಇವರು ನಿದ್ದೆ ಮಾಡ್ತಾ ಇದ್ದಾರೆ, ಇವನಿಗೆ ನಿದ್ದೆ ಬರಲ್ಲ, ಹೊಟ್ಟೆ ಹಸಿತಾ ಇರುತ್ತೆ. ಏನು ಮಾಡೋದು ಅಂತ ನೋಡಿದ್ರೆ ಹಳ್ಳಿಯವರಲ್ವಾ ಮುತ್ತಣ್ಣ, ಹಳ್ಳಿಯವನು. ಆದ್ದರಿಂದ ಏನಾಗುತ್ತೆ ಅಂದರೆ, ಹಳ್ಳಿಯವರು ಜಾಸ್ತಿ ಜುಟ್ಟು ಬಿಟ್ಟಿರ್ತಾರೆ, ಕೂದಲು ಬಿಟ್ಟಿರ್ತಾರೆ. ನಾವು ಸಿನಿಮಾ ಆದ್ದರಿಂದ ನಾವು ಜಾಸ್ತಿನೇ ಬಿಟ್ಟಿರ್ತೀವಿ, ನಮ್ಮ ಕತೆಗೆ ಬೇಕಲ್ಲ, ಅದಕ್ಕೋಸ್ಕರ ಬಿಟ್ಟಿರ್ತೀವಿ. ಇವ್ರು ನೋಡಿದ್ರೆ ಆ ರಾಜ್ಕುಮಾರ್ ಈ ಹೆಗಲ ಮೇಲ್ಗಡೆ ಆ ಕೂದಲು ಒಳ್ಳೆ ಇಷ್ಟು ಉದ್ದ ಒಳ್ಳೆ ಜಡೆ ಬಂದಂಗೆ ಇರುತ್ತೆ. ನೋಡಿದ್ರೆ ಅವನಿಗೊಂದು ಐಡಿಯಾ ಬಂದ್ಬಿಡುತ್ತೆ ದ್ವಾರಕೀಶ್ಗೆ. ಏನಂತ ಹೇಳಿದ್ರೆ, ಇದನ್ನು ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದನ್ನು ಚೌರಿ ಮಾಡಿಬಿಟ್ಟು ಮಾರಿದ್ರೆ ದುಡ್ಡು ಬರುತ್ತೆ ಅನ್ನೋ ಐಡಿಯಾ ಬಂದ್ಬಿಡುತ್ತೆ. ಹೋಗಿದ್ದೇನೆ ಒಂದು ಕತ್ರಿ ತರ್ತಾರೆ. ಕತ್ರಿ ತಂದಿದ್ದೇನೆ. ಈ ಸಿಚುಯೇಷನಲ್ಲಿ ದ್ವಾರಕೀಶು ಅಭಿನಯ ಬಹಳ ಚೆನ್ನಾಗಿದೆ. ನಾವು ಹೇಳ್ಬೋದು ಡೈರೆಕ್ಟ್ರ್ ಆಗಲಿ, ಅಸಿಸ್ಟೆಂಟ್ ಡೈರೆಕ್ಟ್ರ್ ಆಗಲಿ, ಕೂದಲನ್ನ ಕಟ್ ಮಾಡೋದು ಅದು ಇದು ಅಂತ. ಆದರೆ ಕಲಾವಿದ ಇದ್ದಾನಲ್ಲ, ಆ ಕಲಾವಿದ ತನ್ನಲ್ಲಿ ಇದೆಯಲ್ಲ ಆ ಕಲೆನ ನೋಡ್ತಾ ಇರ್ತಾನೆ. ಎಲ್ಲೆಲ್ಲಿ ತಳ್ಳಬೇಕು, ಎಲ್ಲೆಲ್ಲಿ ಮುಂದೆ ತಳ್ಳಬೇಕು ಅನ್ನೋದು ನೋಡ್ತಾ ಇರ್ತಾರೆ ಕಲಾವಿದರು. ಇವು ದ್ವಾರಕೀಶ್ ಏನು ಮಾಡ್ತಾರೆ ಅಂದರೆ, ಹೋಗಿದ್ದೇನೆ ಒಂದು ಕತ್ರಿ ತರ್ತಾರೆ. ಕತ್ರಿ ತಂದಿದ್ದಾನೆ. ಅವ್ರು ನಿದ್ದೆ ಮಾಡ್ತಾ ಇರ್ತಾರೆ. ನೋಡ್ತಾನೆ, ಆ ಕತ್ರಿ ತೆಗಿತಾನೆ. ಇವು ಸುಮ್ಮನೆ ಕತ್ತರಿಸೋದು ಅಷ್ಟೇ ಅಲ್ಲ, ಅವನು ಕತ್ತರಿಸ್ಬೇಕಾದ್ರೆ ಆ ಜಡೆಗಿದೆಯಲ್ಲ, ಕೂದಲಿದೆಯಲ್ಲ, ಕೂದಲನ್ನ ಹಿಂಗೆ ಇಟ್ಕೊಂಡಿದ್ದಾನೆ. ಈ ಕತ್ರಿ ಇದೆಯಲ್ಲ, ಕತ್ರಿನ ಹೀಗೆ ಇಟ್ಕೊಂಡು ಸುಮ್ಮನೆ ಕತ್ರಿ ಹೀಗೆ ಮಾಡಲ್ಲ. ಕತ್ತರಿಸ್ಬೇಕಾದ್ರೆ ಹೆಂಗೆ ಮಾಡ್ತಾನೆ ಅಂತ ಹೇಳಿದ್ರೆ, ಅಂದರೆ ಒಂದೊಂದು ಸತಿ ಕತ್ತರಿಸುವಾಗಲೂ ಕೂಡ ನಾಲ್ಗೆನ ಇಷ್ಟು ಮುಂದೆ, ಆಮೇಲೆ ಮುಂದೆ ಅಂತ ನೀ ಪೂರ್ತಿ ಎಲ್ಲ ಗೊತ್ತಂದರೆ ಆ ಮಾರುತ್ತಾ ಇದ್ದದ್ದನ್ನು ಕತ್ತರಿಸ್ಬಿಡ್ತಾನೆ. ಕತ್ತರಿಸಿದಾಗ ಏನಾಗುತ್ತೆ ಅಂದರೆ, ಈ ಹತ್ರ ಬಂದ್ಬಿಡುತ್ತೆ. ಆವಾಗ ಎಚ್ಚರಿಕೆ ಆಗುತ್ತೆ ಮುತ್ತಣ್ಣನಿಗೆ. ನೋಡಿದ್ರೆ ಅಯ್ಯೋಯ್ಯೋ ನನ್ನ ಕೂದಲು ಹೊರ್ಟಾಯ್ತು, ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಣ್ಣವ್ರು ಮಾತ್ರ. ಅಯ್ಯೋಯ್ಯೋ ನನ್ನ ಕೂದಲು ಕತ್ತರಿಸ್ಬಿಟ್ಟಿವಲ್ಲ ನಿನ್ನ, ಅಯ್ಯ ಅಂತ ಹೊಡೆಯೋಕ್ಕೆ ಅಂತ ಹೋದ್ರೆ ಅಯ್ಯೋಯ್ಯೋ ಅಂತ ಹೇಳ್ತಾನೆ. ಅತ್ತಾಗ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಏನೂ ಮಾಡೋಕ್ಕಾಗಲಿಲ್ಲ ಕಣೋ, ನನಗೆ ಹೊಟ್ಟೆ ಹಸಿತಾಯಿತು, ಇದನ್ನು ತೊಗೊಂಡೋಗಿ ಮಾಡಿದ್ರೆ ದುಡ್ಡು ಸಿಗುತ್ತೆ, ಅದಕ್ಕೋಸ್ಕರ ನಾನು ಕತ್ತರಿಸ್ಬಿಟ್ಟೆ.
ಆವಾಗ ಭಾಳ ಚೆನ್ನಾಗಿ ಹೇಳ್ತಾರೆ ಅಣ್ಣವರು, ನೋಡು ಹೊಟ್ಟೆ ಹಸಿ ಅಂತ ಹೇಳಿದಿ ಅದಕ್ಕೋಸ್ಕರ ಬಿಟ್ಟಿದ್ದೀನಿ, ಇಲ್ಲಾಂದ್ರೆ ಮಗನ ನೀನು ಕತ್ತರಿಸ್ಬಿಡ್ತಿದ್ದಂತೆ ಏನೋ ಒಂದು ಡೈಲಾಗ್ ಹೇಳ್ತಾರೆ. ಭಾಳ ಮಜಾದ ಈ ದೃಶ್ಯದಲ್ಲಿ ಇಬ್ಬರು ಕೂಡ ಮಾಡಿರೋದು. ಆ ಕೂದಲು ಹೋಗಿದ್ದಕ್ಕೆ ಅವ್ರ ಅಭಿನಯ, ಈ ಕೂದಲು ಕತ್ತರಿಸಿದ್ದೆ ಯಾತಕ್ಕೋಸ್ಕರ ಕತ್ತರಿಸಿದೆ ಅನ್ನೋದಿದ್ದಾನಲ್ಲ, ಅದು ಭಾಳ ಭಾಳ ಚೆನ್ನಾಗಿರೋ ವಿಷಯ. ಆ ಚಿತ್ರದಲ್ಲಿ ಇನ್ನೂ ಹಲವಾರು ಒಳ್ಳೊಳ್ಳೆ ಪಾಯಿಂಟ್ಸ್ಗಳೆಲ್ಲ ಇದೆ. ನೀವು ಸಿನಿಮಾ ಎಲ್ಲ ನೋಡಿರ್ತೀರ, ಇದು ಭಾಳ ಚೆನ್ನಾಗಿರೋದ್ರಿಂದ ಹೇಳಿದೆ. ಇನ್ನೊಂದೇನು ಅಂತ ಹೇಳಿದ್ರೆ, ಯಾವಾಗಲೂ ಮನುಷ್ಯನಿಗೆ ಹೊಟ್ಟೆ ಹಸಿ ಬಂತು ಅಂತ ಹೇಳಿದ್ರೆ ಏನಾದರೂ ಮಾಡಬೇಕಲ್ಲ ಹೊಟ್ಟೆಗೆ, ಜೊತೆಗೆ ಇವನು ಬೇರೆ ಇರ್ತಾನೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ರಾಜ್ಕುಮಾರ್ ಅವರು ಈ ಡಬಲ್ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ನಡ್ಕೊಂಬಂದರೆ ರಕ್ತದಾನ ಇದಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಅವ್ನು ಹಾಕಿರ್ತಾರೆ. ನೋಡ್ತಾರೆ ರಕ್ತದಾನ ಅಂತ, ಹೋಗಿದ್ದಾನೆ ರಕ್ತ ಕೊಟ್ಬಿಟ್ಟಿದ್ದೇನೆ, ಆ ದುಡ್ಡು ತೊಗೊಂಬಂದಿದ್ದೇನೆ, ಇವರಿಬ್ಬರು ಊಟ ಮಾಡ್ತಾರೆ. ಇದು ದೃಶ್ಯ ಭಾಳ ಚೆನ್ನಾಗಿದೆ. ಒಂದು ಹಾಸ್ಯಾಸ್ಪದವಾದ ದೃಶ್ಯ ಏನಂತ ಹೇಳಿದ್ರೆ, ಇಬ್ರಿಗೂ ಕೆಲಸ ಇರಲ್ವಲ್ಲ, ಯಾವುದಾದ್ರು ಒಂದು ಹೋಟ್ಲಿಗೆ ಹೋಗ್ತಾರೆ. ಹೋಟ್ಲಲ್ಲಿ ಇವ್ರಿಗೆ ಇದ್ರ ಕೆಲಸ, ರುಬ್ಬೋ ಕೆಲಸ ಅಣ್ಣವ್ರಿಗೆ, ಇವನಿಗೆ ಇನ್ನೇ ಸಪ್ಲೈಯರ್ ಕೆಲಸ. ಒಂದು ಹೋಟೆಲ್, ಆ್ಯಕ್ಚುಲ್ ಹೋಟೆಲ್ಲೇ ತೆಗ್ದಿದ್ದೀವಿ ನಾವು ಚೆನ್ನೈಲಿ. ಇದು ರುಬ್ತಾ ಇರ್ತಾರೆ. ರುಬ್ಬಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಏನು ಇರ್ತದೆ ಅದನ್ನು ತೆಗೆದು ಪಾತ್ರೆಗೆ ಹಾಕಿ ಇದು ಮಾಡಬೇಕಲ್ಲ, ತಿರುಗಿಸ್ಬೇಕಲ್ಲ. ತಿರುಗಿಸ್ತಾ ಇರ್ಬೇಕಾದ್ರೆ ಕೈ ಹಾಕಿ ಇದು ಮಾಡಾಗ ಏನೋ ಒಂದು ಸಿಕ್ಬಿಡುತ್ತೆ. ಏನು ಸಿಕ್ತದೆ ಅಂತ ಕೈ ಹಿಂಗೆ ಎತ್ತುತ್ತಾರೆ. ಹಿಂಗೆ ಎತ್ತಿದ್ರೆ ನೋಡಿದ್ರೆ ಒಂದು ಹೆಗ್ಗಣ ಅದು ಸತ್ತೋಗಿರುತ್ತೆ. ಅದು ದೋಸೆ ಹಿಟ್ಟಲ್ಲಿ ಬಿದ್ದುಬಿಟ್ಟು, ಇವತ್ತಿನ ಸಹ ಹೆಗ್ಗಣ ಹೆಂಗಿದೆ ಅಂದರೆ, ಕರ್ರಿಗಿರೋ ಹೆಗ್ಗಣ ಒಂದು ವೈಟ್ ವಾಶ್ ಮಾಡ್ದಂಗೆ ಬೆಳ್ಳಕ್ಕಾಗೋಗ್ಬಿಟ್ಟಿರುತ್ತೆ. ಅಯ್ಯಯ್ಯಯ್ಯಯ್ಯಯ್ಯಯ್ಯೋ ಅಂದ್ಕೊಂಡಿದ್ದೇನೆ. ಹೋಟ್ಲಲ್ಲಿ ಹಾಲಲ್ಲಿ ಕೂತ್ಕೊಂಡು ಎಲ್ಲ ತಿಂತಾ ಇರ್ತಾರಲ್ಲ, ಎಲ್ಲರೂ ಇಡ್ಲಿ ಸಾಂಬಾರು ವಡೆ ಎಲ್ಲ ತಿಂತಾ ಇರ್ತಾರೆ. ಅಲ್ಲಿ ತಂದು ಅಣ್ಣವ್ರು ಬಂದು ಹೇಳ್ಬಿಡ್ತಾರೆ, ಇಲ್ಲಿ ಕಿರ್ಸ್ತಾರೆ. ಇಲ್ಲಿ ಅಯ್ಯೋ ಯಾರು ತಿನ್ಬೇಡಿ, ಇದು ಸಪಣದಾಗ ಏನು ಇದು ಹೆಗಣ ಬಿದ್ದುಬಿಟ್ಟಿದೆ ಅಂತ ಹೇಳ್ತಾರೆ. ಅಲ್ಲಿ ಹೆಗಣ ಬಿದ್ದಿದೆ ಅಂದ ತಕ್ಷಣ ತಿಂತಿದ್ದವ್ರು ಕೆಲವರು ವಾಂತಿ ಮಾಡ್ಕೊಳ್ಳೋದು ಆ ಥರ ದೃಶ್ಯದಲ್ಲಿ ಅಣ್ಣವ್ರ ಇನ್ನೋಸೆನ್ಸು, ಈ ಒಂದು ಇಬ್ಬರು ಕಾಂಬಿನೇಷನ್ ಚೆನ್ನಾಗಿ ಅಲ್ಲಿ ಹೋಟ್ಲಿಂದ ಅವ್ರಿಗೇನು ಮಾಡ್ತಾರೆ, ರುಬ್ಬಕ್ಕೆ ಹಾಕ್ತಾರೆ, ಇನ್ನೂ ರುಬ್ಬಿಸ್ ಕೆಲಸ ಹಾಕ್ತಾರೆ. ಸೊ ಈ ಥರ ಸಿಚುವೇಶನ್ಗಳೆಲ್ಲ ಅಲ್ಲಿ ಬರುತ್ತೆ. ಆಮೇಲೆ ನೆನ್ನೆನೇ ಹೇಳಿದ್ದೆ, ಒಂದು ಕೇರಿಗೆ ಬರ್ತಾರೆ, ಕೇರಿಲಿ ಇರ್ತಾರೆ. ಆ ಕೇರಿನ ಎಲ್ಲರೂ ಇಂಪ್ರೂವ್ ಮಾಡೋಕ್ಕೆ ಹೋಗೋದು, ಕೇರಿನ ಮುಂದೆ ತರೋಕ್ಕೆ ಹೋಗೋದು, ಕ್ಲೀನಾಗಿರಲ್ವಲ್ಲ, ಕ್ಲೀನಾಗಿ ಇಲ್ಲದೇ ಇದ್ರಿಂದ ಕಸ ಗುಡಿಸಿ ಗಿಸ ಮಾಡೋದು, ಈ ಥರದಲ್ಲಿ ಜನಗಳ ಅಭಿಪ್ರಾಯ ಎಲ್ಲ ಪಡ್ಕೊಂಡಿದ್ದಾನೆ. ನೆನ್ನೆ ಹೇಳಿದ್ದೆ. ಹಾಗೇನೆ ಅವ್ರು ಏನು ಮಾಡ್ತಾರೆ ಅಂದರೆ, ಅವನು ಅಲ್ಲಿಗೆ ಕೌನ್ಸಿಲರ್ ಆಗೋಗ್ಬಿಡ್ತಾನೆ. ಕೌನ್ಸಿಲರ್ ಆಗ್ತಾ ಇಲ್ಲಿ ಏನಾಗುತ್ತೆ ಅಂದರೆ, ಹೀರೋಯಿನ್ ಅಣ್ಣನೇ ಇವರು MP ಶಂಕರ್ ಅಂತ ಕಾಣಿಸುತ್ತೆ. ತುಂಬ ದಿವಸ ಆಗೋಗ್ಬಿಟ್ಟಿದೆ. ಇದು ಯಾಕೆ ಇದು ಅಂದರೆ, ನನ್ನ ಮದುವೆ ಮಾಡ್ಕೊಂಡ್ಮೇಲೆ ನನಗೆ ದ್ವಾರಕೀಶ್ ಅವರು ಸ್ವತಂತ್ರವಾಗಿ ಕರೆದು ನನಗೆ ಇದರಲ್ಲಿ ಅವಕಾಶ ಕೊಟ್ಟರು. ಒಂದೇನು ಅಂತಾರೆ, ನಾನು ಹುಣಸೂರು ಕೃಷ್ಣಮೂರ್ತಿ ಅವ್ರ ಹತ್ರ ಅಸೋಸಿಯೇಟಾಗಿ ಕೆಲಸ ಮಾಡ್ತಾಯಿದ್ದೆ. ಇಲ್ಲಿಗೆ ಬಂದ್ಬಿಡು, ತಂಗಿನ ಮದುವೆ ಮಾಡ್ಕೊಂಡಿದ್ದೀನಲ್ಲ, ಬಂದ್ಬಿಡು ಅಂತ ಹೇಳಿದ್ದೇನೆ. ನಾನು ಅಸೋಸಿಯೇಟಾಗೂ ಬಂದೆ, ಪ್ರೊಡಕ್ಷನ್ನು ನೋಡ್ಕೋತಾ ಇದ್ದೆ, ಪ್ರೊಡಕ್ಷನ್ನು ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಯಿದ್ದೆ ನಾನು ನಮ್ಮ ಹುಣಸೂರ ಹತ್ರ. ಸೊ ಇದನ್ನು ಒಂದು ಕೆಲಸ. ಸೊ ಈ ಥರದ್ರಲ್ಲಿ ನನಗೆ ದ್ವಾರಕೀಶ್ ಅಲ್ಲಿ ಒಂದು ರೀತಿ ಹೇಳ್ತು ಅಂದರೆ, ನಾನು ಹೇಳ್ದಲ್ಲ ಅನ್ನದಾತ ಅಂತ, ಇಲ್ಲಿ ನನಗೆ ಅನ್ನಕ್ಕೊಂದು ದಾರಿ ಮಾಡಿಕೊಟ್ರು. ನಾನು ಅಲ್ಲಿ ಅಸೋಸಿಯೇಟಾಗೂ ಇದ್ದೆ, ಪ್ರೊಡಕ್ಷನ್ ಕಂಟ್ರೋಲರ್ ಥರನೂ ಇದ್ದೆ. ದ್ವಾರಕೀಶ್ ಅವರು ಎಷ್ಟು ಜಾಣ ಅಂತ ಹೇಳಿದ್ರೆ, ಯಾವುದೋ ಕತೆ ತೊಗೊಂಡ್ರು, ಈ ಕತೆ ಮಾಡ್ತು ಅಂದರೆ, ನಾವು ರಾಜ್ಕುಮಾರ್ ಇಟ್ಕೊಂಡು ಈ ಸಿನಿಮಾ ಮಾಡ್ತಾಯಿದ್ದೀವಿ. ರಾಜ್ಕುಮಾರ್ ಇಟ್ಕೊಂಡು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಏನೇನು ಕಮರ್ಷಿಯಲ್ ಪಾಯಿಂಟ್ಸ್ ಬೇಕು, ಏನೇನು ಮುಖ್ಯವಾದ ವಿಷಯಗಳು ಬೇಕು, ಜನನ ನಾವು ಹಿಡಿದು ಇಟ್ಕೋಬೇಕು, ಯಾವ ಥರ ಬೇಕು ಅನ್ನೋದು ಬಹಳ ತಿಳ್ಕೊಂಡಿದ್ದಾನೆ ಅವನು. ಯಾವುದೋ ರಾಜ್ಕುಮಾರ್ ಜೊತೆ ಬೇಕಾಷ್ಟು ಪಿಕ್ಚರ್ ಪಾರ್ಟ್ ಮಾಡಿದ್ರಿಂದ ಅವ್ರನ್ನ ಇಟ್ಕೊಂಡು ಜನಗಳಿಗೆ ಹೆಂಗೆ ಕೊಡಬೇಕು ಅನ್ನೋದು ಅವನಿಗೆ ಮೊದಲೇ ಗೊತ್ತಿತ್ತು. ಅವನು ಯೋಚನೆ ಮಾಡ್ದ, ಡೈರೆಕ್ಟ್ರ್ ಜೊತೆ ಕೂತ್ಕೊಂಡೆಲ್ಲ ಯೋಚನೆ ಮಾಡಿದ್ವು. ಮೊದಲು ಎತ್ಕೋತಾನೆ ಹೀರೋನ ಇಂಟ್ರೊಡ್ಯೂಸ್ ಮಾಡುವಾಗಲೇ ಏನು ಅಂತ ಹೇಳಿದ್ರೆ, ಎತ್ಕೋತಾನೆ ಮಾಮೂಲಿ ಹೀರೋಗಳನ್ನ ನಾವು ಮಾಮೂಲಿಯಾಗಿ ಎಂಟ್ರಿ ಕೊಟ್ಬಿಟ್ರೆ ರಸಿಕರಿಗೆ ಅಂಥದ್ದು ಮಜಾ ಇರಲ್ಲ. ಯಾವುದಾದ್ರೂ ಒಂದು ಸಂದಿಗ್ಧ ಸನ್ನಿವೇಶದಲ್ಲಿ ನಾವು ಹೀರೋ ಎಂಟ್ರಿ ಕೊಡ್ತು ಅಂದರೆ ಆವಾಗ ಜನಗಳಿಗೂ ಇಷ್ಟ ಆಗುತ್ತೆ, ಕಾಯ್ತಾ ಇರ್ತಾರೆ ಜನ, ಯಾವಾಗ ಬರ್ತಾರೆ ನಮ್ಮ ನಾಯಕ, ಯಾವಾಗ ಬರ್ತಾರೆ ಅಂತ. ಈ ಥರ ಮೊದಲು ಪಿಕ್ಚರ್ ಬಿಗಿನಿಂಗಲ್ಲೇ ಒಂದು ಹೀರೋಯಿನ್ ಅಲ್ಲ, ರೇಣುಕಾ ಅಂತ ಆರ್ಟಿಸ್ಟ್ ಇರಬೇಕು ನನ್ನ ಬುದ್ಧಿಗೆ ತಿಳಿದ ಮಟ್ಟಿಗೆ. ಅವ್ರನ್ನ ರೇಪ್ ಮಾಡೋಕ್ಕೋಸ್ಕರ, ಬಲಾತ್ಕಾರ ಮಾಡೋಕ್ಕೆ ಅವತ್ತೊಂದು ದಿವಸಕ್ಕೆ ಖಳನಾಯಕ ನಾಗಪ್ಪ ಅಂತ ಕಾಣಿಸುತ್ತೆ ನನ್ನ ಬುದ್ಧಿಗೆ ತಿಳಿದ ಮಟ್ಟಿಗೆ. ಆ ನಾಗಪ್ಪ ಇದ್ದವನು ಅವ್ರನ್ನ ಚೇಸ್ ಮಾಡಿಕೊಂಡು ಮಲೆಸ್ ಮಾಡೋಕ್ಕೋಸ್ಕರ ಓಡೋದು, ಇನ್ನೇನು ಬಲಾತ್ಕಾರ ಮಾಡಬೇಕು ಆಗೋಬೇಕು ಅನ್ನೋ ಟೈಮಲ್ಲಿ ಬಂದಿದ್ದೇನೆ ನಾಯಕ ಬಂದಿದ್ದು ಅವ್ರನ್ನ ಕಾಪಾಡೋದು. ಸೊ ಎತ್ಕೋತಾನೆ ಮೇಯರ್ ಮುತ್ತಣದಲ್ಲಿ ಜನಗಳಿಗೆ ಹಿಡಿದಿಟ್ಬೇಕು ಅಂತ ಮಾಡಿದ್ರೆ ಹಿಡಿದಿಟ್ಟಾಯ್ತು ನಮ್ಮ ದ್ವಾರಕೀಶ್ ಅವರು. ಅದು ತುಂಬ ಚೆನ್ನಾಗಿ ಬಂತು, ಚೆನ್ನಾಗಿ
ಆಯಿತು ಅವರು ಫೈಟಿಂಗು ಗೀಟಿಂಗ್ ಎಲ್ಲ ಫೈಟ್ ಮಾಸ್ಟರ್ ಶಿವಯ್ಯ ಅಂತ ಅವರು ನಮ್ಮ ಕನ್ನಡದವರೇ ಬೇಕಾಷ್ಟು ಪಿಕ್ಚರ್ ಮಾಡಿದ್ದಾರೆ. ನಂತರದಲ್ಲಿ ರಾಜ್ಕುಮಾರ್ ಜೊತೆ ಬೇಕಾಷ್ಟು ಪಿಕ್ಚರ್ ಮಾಡಿದ್ದಾರೆ. ಸ್ಟಂಟ್ ವೈ ಶಿವಯ್ಯ ಅಂತ ಅವರು. ಸೊ ಅದು ಆ ಸ್ಟಂಟು ಬರುತ್ತೆ. ಆಮೇಲೆ ಕತೆ ಹಾಗೆ ಬೆಳ್ಕೊಂಡು ಬಂದರೆ ಅದು ಹೇಳಿದೆ ಕೊನೆಯಲ್ಲಿ ಒಂದು ಸಿಚುಯೇಷನ್ ಬಂದ್ಬಿಡುತ್ತೆ. ಸಿಚುಯೇಷನಲ್ಲಿ ಹೀರೋಗೂ ವಿಲನ್ಗೂ, ಅಂದರೆ ಅಲ್ಲಿ ವಿಲನ್ನ ಯಾರನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ MP ಶಂಕರ್ ಮಾಡಿದ್ದಾರೆ. MP ಶಂಕರ್ ಇದ್ದಾರೆ. ಆ MP ಶಂಕರ್ ಜೊತೆ ಒಂದು ಫೈಟಿಂಗ್ ಇರುತ್ತೆ. ಆ ಫೈಟಿಂಗ್ಗೆ ನನಗೆ ಐ ಥಿಂಕ್ ನನ್ನ ಮೆಮೊರಿ ಕರೆಕ್ಟಾಗಿದ್ದರೆ ಏನಾಗುತ್ತೆ ಅಂದರೆ ಒಂಥರ ಎಲೆಕ್ಟ್ರಿಕ್ ಶಾಕ್ ಥರ, ಈ ಕತ್ತಿನೋ ಏನೋ ಇತ್ತು ಅಂದರೆ ಒಂದು ಕತ್ತಿ ಇನ್ನೊಂದು ಕತ್ತಿಗೆ ತಗಲ್ತು ಅಂತ ಹೇಳಿದ್ರೆ ಸ್ಪಾರ್ಕ್ ಬರುತ್ತೆ. ಆ ಥರದ್ದೊಂದು ಫೈಟಿಂಗು ಭಾಳ ಚೆನ್ನಾಗಿತ್ತು. ಆ ಥರದ ಫೈಟಿಂಗ್ನ ತುಂಬ ಚೆನ್ನಾಗಿ ಖರ್ಚು ಮಾಡಿ ತೆಗೆದಿದ್ದಾರೆ ದ್ವಾರಕೀಶ್ ಅವರು. ಇದೂ ಕೂಡ ತುಂಬ ಚೆನ್ನಾಗಿ ಬಂತು. ಆಮೇಲೆ ಇದಕ್ಕೆ ಪೂರಕವಾಗಿ ಒಂದು ಹಾಡು ಇಟ್ಟಿದ್ದಾರೆ. ಏನಂತ ಹೇಳಿದ್ರೆ ಯಾವಾಗಲೂ ರಾಜ್ಕುಮಾರ್ ಸರ್ನ ಯಾವತ್ತೂ ನಾವು ಸಿನಿಮಾದಲ್ಲಿ ಸಿಗರೇಟ್ ಸೇದೋದಾಗಲಿ ಅಥವಾ ಕುಡ್ತಾ ಆಗಲಿ ತೋರಿಸಿಲ್ಲ. ಏನಾದ್ರು ನನ್ನ ಬುದ್ಧಿ ತಿಳಿದ ಮಟ್ಟಿಗೆ, ನನಗೆ ಬುದ್ಧಿ ತಿಳಿದಂಗೆ ಬೇರೆ ಏನಾದ್ರು ಹಿಂದೆ ಇದ್ದರೂ ಇರ್ಬೋದು, ನಂತರದಲ್ಲಿ ಇಲ್ಲವೇ ಇಲ್ಲ. ಈ ಪಿಕ್ಚರ್ ಮಾಡೋ ಹೊತ್ತಾಗ ಅವೆಲ್ಲ ಇಲ್ಲವೇ ಇಲ್ಲ. ಡ್ರಿಂಕ್ಸು ಇಲ್ಲ, ಸ್ಮೋಕಿಂಗು ಇಲ್ಲ. ಜನಗಳಿಗೆ ಆ ಕೆಟ್ಟದ್ದು ಬರದೇ ಇರಲಿ, ಕಲ್ತ್ಕೊಳ್ದೇ ಇರಲಿ ಅನ್ನೋದಕ್ಕೋಸ್ಕರನೇ ಅವರು ನನ್ನ ಹೇಳ್ತಾಯಿದ್ರು. ನಾವು ಅದನ್ನು ಹಾಗೆ ಅಳವಡಿಸ್ಕೊಂಡು ಬರ್ತಾಯಿತ್ತು. ಸೊ ಈ ಸಿಚುಯೇಷನಲ್ಲಿ ಏನು ಅಂತ ಹೇಳಿದ್ರೆ, ಹಿಂದೆ ಒಂದು MG ರಾಮಚಂದ್ರನು B ಸರೋಜಾದೇವಿಯವರು ಒಂದು ತಮಿಳಲ್ಲೇ ಮಾಡಿದರು. ಆ ಹಾಡು ತುಂಬ ಪಾಪ್ಯುಲರ್ ಆಗೋಯ್ತು. ಆ ಪಾಪ್ಯುಲರ್ ಆದ ಆ ಸಿಚುಯೇಷನ್ನ ಹಾಗೇ ನಾವು ಇಲ್ಲಿ ಇಡಬೇಕು. ಬಟ್ ಇಲ್ಲೇ ಇಡಬೇಕು ಅಂತ ಹೇಳಿದ್ರೆ ಹೀರೋಯಿನ್ ಇಬ್ಬರು ಕುಡಿದ ಥರ ಆ್ಯಕ್ಟ್ ಮಾಡಬೇಕು. ಸೊ ಇಲ್ಲಿ ಕುಡಿಯಲ್ವಲ್ಲ, ಕುಡಿಯೋದೇ ಇಲ್ಲ, ಕುಡಿದ ಥರ ಆಮೇಲೆ ಹೇಳ್ತೀವಿ ಕುಡ್ದಿಲ್ಲ ಅಂತ. ಆ ಥರದಲ್ಲಿ ಒಂದು ಹಾಡು ಹಾಕಿದ್ದಾರೆ. ಹಾವಿಗೆ ಮುಂಗುಸಿ ಉಂಟು, ಆನೆಗೆ ಸಿಂಹ ಉಂಟು ಅಂತ ಒಂದು ಹಾಡು ಸೂಪರ್ ಹಿಟ್ ಹಾಡಿದ್ದು. ರಾಜ್ಕುಮಾರ್ ಅವರು ಕುಡ್ತಾರ ಇದು ಮಾಡೋದು, ತೋರಾಡ್ಕೊಂಡು ಮಾಡೋದು, ಇದು ಮಾಡೋದು, ಆಮೇಲೆ ಅವ್ರ ಪ್ಲ್ಯಾನಿಂಗ್ ಏನು ಅದೆಲ್ಲ ಐಡಿಯಾ ಅದನ್ನೆಲ್ಲನೂ ಮಾಡಿಕೊಂಡು ಆ ಫೈಟಿಂಗ್ ಗೀಟಿಂಗ್ ಎಲ್ಲ ಆಗಿತ್ತು. ಅದು ತುಂಬ ಚೆನ್ನಾಗಿ ಬಂತು ಅವೆಲ್ಲ. ಸೊ ಈ ಮೇರ್ ಮುತ್ತಣದಲ್ಲಿ ಬರೀ ಇಷ್ಟೇ ಅಲ್ಲದೆ ಫುಲ್ ಆಫ್ ಕಮರ್ಷಿಯಲ್ ಪಾಯಿಂಟ್ಸ್ಗಳು, ಸಾಂಗ್ಸ್ಗಳು ಲೋಡ್ ಮಾಡಿ ಪಿಕ್ಚರ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು. ಆಮೇಲೆ ರಿಲೀಸ್ ಆದಮೇಲೆ ಒಳ್ಳೆ ಲಾಭನೂ ಬಂತು. ಆ ಲಾಭನ ನಾವು ಅದನ್ನು ಅನುಭವಿಸೋಕ್ಕಾಗಲಿಲ್ಲ. ನಾನು ಅಂತ ಹೇಳಿದ್ರೆ ದ್ವಾರಕೀಶ್ನ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅವನು ನನಗೆ ಕೋರ್ಸ್ ಆ ಪಿಕ್ಚರ್ಲಿ ದುಡ್ಡು ಕೊಟ್ಟಿಯಾನೆ, ಅನ್ನ ಹಾಕಿದ್ದಾನೆ. ಬಟ್ ಆದರೂ ಕೂಡ ಅದು ನಂದೇ ತಾನೆ. ಆ ಥರದಲ್ಲಿ ಏನಾಯಿತು, ರಿಲೀಸ್ ಆದರೆ ಅವನೇನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಒಂದು ಬಸ್ ಮಾಡಿ ಆ ಬಸ್ಸಲ್ಲಿ ಆ ಪಿಕ್ಚರ್ ಕೆಲಸ ಮಾಡಿದವರು ಫ್ಯಾಮಿಲಿಯವರು ಎಲ್ಲರೂ ಕೂಡ ಬಸ್ಸಲ್ಲಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಕರ್ಕೊಂಡೋಗಿದ್ದಾರೆ. ಬೆಂಗಳೂರಿಂದ ಮಂತ್ರಾಲಯ ಕರ್ಕೊಂಡೋಗಿ ಅಲ್ಲಿ ರೂಮ್ ಸ್ಕೀಮ್ಸ್ ಎಲ್ಲ ಮಾಡಿ, ಊಟ ವಸತಿ, ಆಮೇಲೆ ರಾಯರ ದರ್ಶನ ಅದೆಲ್ಲ ಆಗಿ ಐ ಥಿಂಕ್ ಒಂದು ದಿವಸ ಕಾಣಿಸುತ್ತೆ. ಆಮೇಲೆ ರಥೋತ್ಸವ ಅದೆಲ್ಲ ಮಾಡಿಸಿ ಪಿಕ್ಚರ್ ರಿಲೀಸ್ ಆಗಿತ್ತಲ್ಲ, ಅದಕ್ಕೋಸ್ಕರ ಇದನ್ನು ಮಾಡಿ ಆಮೇಲೆ ನೆಕ್ಸ್ಟ್ ಡೇ ಎಲ್ಲ ಬಂದವು. ಈ ಪಿಕ್ಚರ್ ಇಷ್ಟು ರಿಲೀಸ್ ಆಯ್ತಲ್ಲ, ರಿಲೀಸ್ ಆದ ಸ್ವಲ್ಪ ದಿವಸ ಆದಮೇಲೆ ಇದರ ಆಗು ಹೋಗು ಹೆಂಗಿರುತ್ತೆ ಅಂತ ನೋಡೋಕ್ಕೋಸ್ಕರ ಅಗ್ರಿಮೆಂಟ್ ಇರುತ್ತಲ್ಲ, ಅಗ್ರಿಮೆಂಟಲ್ಲಿ ನೋಡ್ಸೋಕ್ಕೆ ಅಂತ ಮಾಡಿದಾಗ ಆ ಪ್ರೊಡ್ಯೂಸರ್ ಇದ್ದವರು ಡಿಸ್ಟ್ರಿಬ್ಯೂಟರ್ ಇದ್ದವರು ಮುದ್ದುಕೃಷ್ಣ ಅಂತ, ಅದು ಪಾರಿಜಾತ ಫಿಲಮ್ಸ್ ಅಂತ ಕಾಣಿಸುತ್ತೆ. ಅವ್ರು ಏನು ಮಾಡಿದ್ರು, ಇಲ್ಲ ನಾವೇನು ನೀನು ಕೊಡಬೇಕಾಗಿಲ್ಲ, ಮೊದಲೇ ಮಾತಾಡ್ಕೊಂಡಿದ್ದು ಇಷ್ಟು ದುಡ್ಡು ಬಂದರೆ ಆಯಿತು ಅಂತ. ಬಟ್ ದುಡ್ಡು ಬಂದಾಗೋಯ್ತು, ಎಲ್ಲನೂ ಆಗೋಗ್ಬಿಟ್ಟಿದೆ, ಆದರೆ ಇನ್ನೇನು ಕೊಡಬೇಕಾಗಿಲ್ಲ ನಿನಗೆ ಅಂತ. ಏನು ಅಂತ ಹೇಳಿದ್ರೆ, ಅಗ್ರಿಮೆಂಟಲ್ಲಿ ನೀನು ಸೈನ್ ಮಾಡಿದೀಯಾ ಪರ್ಪೆಚುವಲ್ ರೈಟ್ಸ್ ಅಂದರೆ ನಿರಂತರವಾಗಿ ಈ ಚಿತ್ರದ ಹಕ್ಕು ನನಗೇನೆ ಅಂತ ಅವ್ರು ಬರೆಸ್ಕೊಂಡ್ಬಿಟ್ಟಿದ್ದಾರೆ. ಅವನಿಗೆ ಪರ್ಪೆಚುವಲ್ ರೈಟ್ಸ್ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ನಾನು ಕೇಳಿದರೆ ಹೇಳಿರುವೆ ಪರ್ಪೆಚುವಲ್ ರೈಟ್ಸ್ ಅಂದರೆ ಏನು ಅಂತ. ಸಾಮಾನ್ಯ ಪರ್ಪೆಚುವಲ್ ರೈಟ್ಸ್ ಅಂದರೆ 99 ವರ್ಷ, 100 ವರ್ಷ, ಇನ್ನೇನು 100 ವರ್ಷ ಪಿಕ್ಚರ್ ಆಯಸ್ಸು ಅಷ್ಟೇ, ನಮ್ಮದೇ ಆಯಸ್ಸು ಮುಗಿದೋಗಿರುತ್ತೆ. ಅದು ಹೇಳಿದ್ಮೇಲೆ ಸೊ ಏನಾಯಿತು ಅಂದರೆ, ಅಷ್ಟು ಚೆನ್ನಾಗಿ ಲಾಭ ಮಾಡಬೇಕಾಗಿದ್ದು, ನೋಡಬೇಕಾಗಿದ್ದು, ಅದು ಕೈಲಿ ನಾವು ಇಟ್ಕೋಬೇಕಾಗಿದ್ದು, ನಮಗೊಂದು ಗಂಟು ಸಿಗಬೇಕಾಗಿತ್ತು. ಅದು ಸಿಗದೆ ಕೊನೆಗೆ ಏನಾಗೋಯ್ತು ಅಂದರೆ, ಒಂದು ರೀತಿಯಲ್ಲಿ ದ್ವಾರಕೀಶ್ಗೆ ಅದು ಕನ್ನಡಿಯ ಗಂಟು ಥರ ಆಗೋಯ್ತು. ಅಫ್ಕೋರ್ಸ್ ಹೆಸರು ಮಾತ್ರ ಬಂತು, ಎಲ್ಲ ಬಂತು, ಅದೆಲ್ಲ ಬಂತು, ಆದರೆ ದುಡ್ಡು ಬರಲಿಲ್ಲ ಅಷ್ಟೇ ಹೊರತು ಹೆಸರು ಬಂತು. ಮುಂದೆ ಪಿಕ್ಚರ್ ಮಾಡೋಕ್ಕದಂತೂ ಅನುಕೂಲ ಆಯಿತು. ಇದು ಮೇರ್ ಮುತ್ತಣ್ಣ.
ಅವನಿಗೆ ದ್ವಾರಕೀಶ್ ಅವ್ರು ಯಾವಾಗಲೂ ಟೈಟ್ಲ್ಗಳು ಇಡೋದೇನೆ ಒಂದು ಅವನದೇ ಚಾಕಚಕ್ಯತೆ, ಒಂದು ಒಳ್ಳೆ ಗ್ರಿಪ್ ಆಗಿರೋ ಟೈಟ್ಲ್ ಇರ್ತಾನೆ. ಅದು ಜನಕ್ಕೆ ಇಷ್ಟ ಆಗಬೇಕು ಆ ಥರ ಟೈಟ್ಲ್ ಇರ್ತಾನೆ. ಜೀವನ ಅಂತ ಅಲ್ಲೇ ಒಂದು 53 ಪಿಕ್ಚರ್ಗಳು ಅವ್ನು ಸ್ವಂತ ಪ್ರೊಡ್ಯೂಸ್ ಮಾಡಿದಾನಲ್ಲ, ಎಲ್ಲದಕ್ಕೂ ಒಳ್ಳೆ ಟೈಟ್ಲ್ಗಳೇ ಇಟ್ಟಿದ್ದಾನೆ.